ಚಿಕನ್ ದಮ್ ಬಿರಿಯಾನಿ ತುಂಬ ಚೆನ್ನಾಗಿ. ಚಿಕನ್ ದಮ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಅದ್ಭುತವಾಗಿ ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ. ನಾನು ಒಬ್ಬನೇ ತಿಂತಾ ಇಲ್ಲ, ಎಲ್ಲರೂ ತಿಂತಾವ್ರೆ. ಆದರೆ ನಾನು ಒಬ್ಬನ ಮಾತ್ರ ತೋರಿಸ್ತೀನಿ ಅಷ್ಟೇ. ನೋಡಿ, ಎಲ್ಲರೂ ಖುಷಿ ಪಡಿ, ತಾವು ಮಾಡ್ಕೊಂತೀನಿ. ನೋಡಿ, ಸಖತ್ತಾಗೈತೆ. ಬಹಳ ಫೈನಾಗಿ ಮಾಡಿದೆ. ಮಾಮೂಲಿ ಬಿರಿಯಾನಿಗಿಂತ ದಮ್ ಬಿರಿಯಾನಿ ತುಂಬ ಚೆನ್ನಾಗಿರ್ತದೆ. ಅದರಲ್ಲೂ ನನ್ನ ಮಗಳು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನಾನು ಮಾಡ್ತೀನಿ, ನಾನೇನು ಕಮ್ಮಿ ಅಲ್ಲ, ತುಂಬ ಚೆನ್ನಾಗೇ ಮಾಡ್ತೀನಿ, ನೋಡ್ತಿರಲ್ಲ ಯಾವಾಗಲೂ. ಹಂಗಾಗಿ ನೆಕ್ಸ್ಟು ಬಿರಿಯಾನಿ ಮಾಡ್ಬೇಕಾದ್ರೆ ಏನೇನು ಐಟಮ್ಸ್ಗಳು ಹಾಕ್ತೀನಿ ಅದೆಲ್ಲ ತೋರಿಸ್ತೀನಿ ಮುಂದಿನ ಭಾಗದಲ್ಲಿ. ಇವಾಗ ತಿಂತಾರದು ಮಾತ್ರ ತೋರಿಸ್ತಾ ಇದ್ದೀನಿ, ಯಾರು ಏನು ಅನ್ಕೋಬೇಡಿ. ಏನು ಬೆಣ್ಣೆಕಾಯಿ ತುಪ್ಪ ಹಾಕಿ ಮಾಡಿದವ ಮಗಳೇ? ಹೌದಾ? ಅದಕ್ಕೆ ಒಳ್ಳೆ ಟೇಸ್ಟ್, ಏನು ಘಮ ಘಮ ಅಂತ ಇದೆ ನೋಡಿ. ಹೌದಾ? ತುಂಬ ಚೆನ್ನಾಗಿ ಮಾಡಿದೆ ಕಣವ, ಸಖತ್ತಾಗೈತೆ. ಒಂದ್ಸತಿ ಒಳ್ಳೆ ತಂದ್ಕೊಡ್ತೀನಿ, ಚಿಕನು ನಾಟಿ ಕೋಳಿದು ಮಾಡುವ. ಹಾಂ, ತುಂಬ ಚೆನ್ನಾಗಿತ್ತು. ಓಕೆ, ಸರಿ. ನನ್ನ ಮಗಳು ನಾಟಿ ಕೋಳಿ ತಂದಾಗ ಬೆಣ್ಣೆಕಾಯಿ ತುಪ್ಪ ಹಾಕಿ ಮಾಡ್ತಾಳೆ, ತಿನ್ನೋಣ. ಸೂಪರ್ ಡೂಪರ್, ಮಸ್ತ್ ಮಜಾ. ತಿಂತಾ ಇರದೆ ಇಲ್ಲಿ ತನಕ ದೇವರು ಕೊಟ್ಟಿರ್ತಾನೆ ಅವಕಾಶ. ಅಲ್ಲೇ ಗಂಟೆ ತಿಂತಾ ಇರೋದು. ಆಮೇಲೆ ನೋಡ್ಕೊಳ್ಳುವ ಮುಂದಕ್ಕೆ ಏನಾಗುತ್ತೋ, ಭಗವಂತನ ಬಿಟ್ಟಿದ್ದು. ಏನಂತೀರ? ಸಖತ್ತಾಗೈತೆ. ಸೂಪರ್. ಆದವ್ರು ಮಾಡ್ಕೊತೀನಿ.